ನಗರದ ಒಂದು ತಿರುವಿನಲ್ಲಿ ರಾಮಯ್ಯನ ತರಕಾರಿ ಅಂಗಡಿ ಇತ್ತು. ಬೆಳಿಗ್ಗೆ ಮುಂಜಾನೆಯಿಂದಲೇ ಅವನು ಹಣ್ಣು ತರಕಾರಿಗಳನ್ನು ಅಳವಡಿಸಿ, ತಾಜಾ ಎಲೆಕೋಸು, ಟೊಮ್ಯಾಟೊ, ಬದನೆಕಾಯಿ, ಸೌತೆಕಾಯಿ ಇತ್ಯಾದಿಗಳನ್ನು ಸರಿಯಾಗಿ ಅಚ್ಚುಮೆಚ್ಚಾಗಿ ಹಾಕುತ್ತಿದ್ದ. ಅಂಗಡಿಗೆ ಬರುವ ಪ್ರತಿಯೊಬ್ಬ ಗ್ರಾಹಕನನ್ನು ಅವನು ಮುಖದಲ್ಲಿ ನಗೆಯೊಂದಿಗೆ ಸ್ವಾಗತಿಸುತ್ತಿದ್ದ. ರಾಮಯ್ಯ ಸರಾಸರಿ ವ್ಯಾಪಾರಿಯಲ್ಲ. ಅವನು ತರಕಾರಿಗಳನ್ನು ಮಾರಾಟ ಮಾಡುವುದನ್ನು ಕೇವಲ ಉದ್ಯೋಗ ಎಂದು ಮಾತ್ರ ನೋಡಿರಲಿಲ್ಲ. ಅದು ಅವನ ಬದುಕಿನ ಒಂದು ಸಂತೋಷದ ಭಾಗ. ಹಳ್ಳಿಯಿಂದ ಬೆಳಿಗ್ಗೆ ತರಕಾರಿ ತರುವ ಗಾಡಿಗಾರರ ಜೊತೆ ಬೆಲೆ ಮಾತುಕತೆ ನಡೆಸುವುದು, ತೂಕದ ದಂಡಿ ಸರಿಪಡಿಸುವ, ಚಿಲ್ಲರೆ ಹಣವನ್ನು ಸಿದ್ಧಪಡಿಸುವುದು, ಇವೆಲ್ಲವೂ ಅವನ ದಿನಚರಿಯ ಭಾಗವಾಗಿತ್ತು. ಅವನ ಅಂಗಡಿಯಲ್ಲಿ ಬೆಲೆ ಸ್ವಲ್ಪ ಹೆಚ್ಚಾದರೂ ಜನರು ಬಂದು ಖರೀದಿಸುತ್ತಿದ್ದರು. ಕಾರಣ ಅವನ ನಿಷ್ಠೆ ಮತ್ತು ಗುಣಮಟ್ಟ. ಹಳೆಯ ತರಕಾರಿ ಮಾರಬಾರದು ಅನ್ನುವುದು ಅವನ ನಿಯಮ. ದಿನಾಂತ್ಯದಲ್ಲಿ ಉಳಿದ ತರಕಾರಿಗಳನ್ನು ಹತ್ತಿರದ ಅನಾಥಾಶ್ರಮಕ್ಕೆ ನೀಡುತ್ತಿದ್ದ. ಒಂದು ದಿನ ಮಳೆ ತುಂಬಾಗಿ ಬಂದಾಗ ರಸ್ತೆಗಳು ನೀರಿನಿಂದ ತುಂಬಿಕೊಂಡುವು. ಬಹುತೇಕ ಅಂಗಡಿಗಳು ಮುಚ್ಚಿದರೂ ರಾಮಯ್ಯ ತನ್ನ ಅಂಗಡಿಯನ್ನು ತೆರೆಯುತ್ತಿದ್ದ. ಹತ್ತಿರದ ಬಡ ಕುಟುಂಬಗಳಿಗೆ ಕಡಿಮೆ ಬೆಲೆಗೆ ತರಕಾರಿ ನೀಡಿದ. ಆ ದಿನ ಅವನು ಹೆಚ್ಚಿನ ಲಾಭ ಮಾಡಲಿಲ್ಲ.